ಮಾಡೋರು ನೀವೇನೆ. ನಾನು ಇತ್ತೀಚಿನ ದಿನಗಳಲ್ಲಿ ನಾನು ನ್ಯೂಸ್ ಪೇಪರ್ ಓದ್ತೀನಿ, ಟಿ ವಿ ನೋಡೋದು ಭಾಳ ಕಡಿಮೆ. ಯಾಕಂತಂದರೆ ಊಹಾ ಮಾಧ್ಯಮ ಜಾಸ್ತಿ ಆಗ್ಬಿಟ್ಟದೆ. ನ್ಯೂಸ್ ಪೇಪರ್ಗಳು ಬೆಟರ್ ದ್ಯಾನ್ ಟಿ ವಿ ಚಾನಲ್ಸ್. ಅದಕ್ಕೆ ಬೆಳಿಗ್ಗೆ 1 ಗಂಟೆ ನ್ಯೂಸ್ ಪೇಪರನ್ನು ಓದ್ತೇನೆ. ಅದು ಓದೇನೆ ಮುಂದಿನ ಕೆಲಸ ಮಾಡೋದು ನಾನು. ಸೊ ಯಾಕಂತಂದರೆ ಹೆಚ್ಚು ನಂಬಿಕೆ ಇಟ್ಕೊಂಡಿರೋದು ನ್ಯೂಸ್ ಪೇಪರ್ಗಳ ಮೇಲೆ. ಅದು ದಿನಪತ್ರಿಕೆ ಇರ್ಬೋದು, ವಾರಪತ್ರಿಕೆ ಇರ್ಬೋದು, ಮಾಸಪತ್ರಿಕೆ ಇರ್ಬೋದು, ಯಾವ ಪತ್ರಿಕೆಗಳೇ ಇರಲಿ, ಆ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಭಾಳ ಕಡಿಮೆ. ನಾನು ಟಿ ವಿ ನೋಡೋದೇ ಇಲ್ಲ ಅಂತೆಲ್ಲ, ನೋಡ್ತೇನೆ. ರಾತ್ರಿ 10ರಿಂದ 11 ಗಂಟೆವರೆಗೂ ನೋಡ್ತೇನೆ. ಈ ಬೇರೆ ಸಂದರ್ಭಗಳಲ್ಲಿ ಟಿ ವಿ ನೋಡೋದು ಭಾಳ ಕಡಿಮೆ. ಆದ್ದರಿಂದ 10ರಿಂದ 11. ಈಗ ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಕರ್ತರು ಆಗಿದ್ದರು. ಆಗ ಅವರು ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಈಗ ಫೇಕ್ ನ್ಯೂಸ್ಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟದೆ. ಫೇಕ್ ನ್ಯೂಸು, ರಂಜಿತವಾದಂಥ ಸುದ್ದಿಗಳನ್ನು ಪ್ರಚಾರ ಮಾಡೋದು, ಅದು ಜಾಸ್ತಿ ಆಗ್ತಾ ಇದೆ. ಅದು ಕಡಿಮೆ ಆಗಬೇಕು ಅಂತಕ್ಕಂಥದ್ದು ನನ್ನ. ಈ ಸುದ್ದಿಗಳಿಗೇನು ತೊಂದರೆ ಏನಿಲ್ಲ, ಆದರೆ ಸತ್ಯ ಮತ್ತು ರಿಸರ್ಚು, ಸಂಶೋಧನೆ ಇವು ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಪಾಪ ಒಳ್ಳೆ ಪತ್ರಕರ್ತರು, ಮಾಧ್ಯಮದ ಪತ್ರಕರ್ತರು ಕೂಡ ಇದ್ದಾರೆ, ಸತ್ಯವನ್ನು ಹೇಳ್ತಕ್ಕಂಥ ಪತ್ರಕರ್ತರು ಇದ್ದಾರೆ, ಫೇಕ್ ನ್ಯೂಸ್ಗೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ಪತ್ರಕರ್ತರು ಇದ್ದಾರೆ. ಅದರಿಂದ ನಾನು ನಿಮ್ಮ ಪಾತ್ರ ಭಾಳ ಮುಖ್ಯವಾಗಿರೋದ್ರಿಂದ, ಸಮಾಜದ ಬದಲಾವಣೆಯಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿರೋದ್ರಿಂದ, ನೀವು ಸಾಧ್ಯವಾದ ಮಟ್ಟಿಗೆ ಫೇಕ್ ನ್ಯೂಸನ್ನು ಅವಾಯ್ಡ್ ಮಾಡಿ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ನಾನು ಯಾವುದೇ ಒಂದು ಗುಂಪಿನ ಅಥವಾ ಒಂದು ಐಡಿಯಾಲಜಿಗೆ ಮಾರು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ. ವಸ್ತುಸ್ಥಿತಿ ಏನಿದೆ, ವಾಸ್ತವಾಂಶ ಏನಿದೆ, ಅದನ್ನು ಜನರ ಮುಂದೆ ಇಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆಗ ಮಾತ್ರ ಜನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳು. ಅದರಿಂದ ನಾವು ಸರ್ಕಾರನ ನೀವು ಟೀಕೆ ಮಾಡೋದಕ್ಕೆ ನಂದೇನು ತಕರಾರಿಲ್ಲ, ಆದರೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನು ಎಲ್ಲ ಮಾಧ್ಯಮದವರು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಉತ್ತಮವಾದಂಥ ಪತ್ರಕರ್ತರು ಇದ್ದೀರಿ, ಊಹಾ ಮಾಧ್ಯಮವನ್ನು ಮಾಡ್ತಕ್ಕಂಥವರು ಕೂಡ ಇದ್ದೀರಿ, ಫೇಕ್ ನ್ಯೂಸನ್ನು ಮಾಡ್ತಕ್ಕಂಥವರು ಕೂಡ ಇದ್ದೀರಿ, ಅದನ್ನೇ ಸತ್ಯ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ಕೂಡ ಇದ್ದೀರಿ. ಅದು ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಿಕಾಸ್ ತಡವಾಗಿ ಬಂದೆ. ನನಗೆ ಮೈಸೂರು ಹೋಗಿದ್ದೆ ಇವತ್ತು. ಮೈಸೂರಿನಿಂದ ಬಂದು ಸ್ವಲ್ಪ ಹೊತ್ತು ಮಲಗೋಣ ಅಂತಂದರೆ ಜಾಸ್ತಿ ಮಲಗ್ಬಿಟ್ಟೆ. ಸೊ ಹಾಗಾಗಿ ಈ ಸಮಾರಂಭಕ್ಕೆ ತಡವಾಗಿ ಬರಬೇಕಾಗುವಂತು. ನೀವೆಲ್ಲರಿಗೂ ಕೂಡ ಪಾಪ ಕಾದಿದ್ದೀವಿ, ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಏಕೆಂದರೆ ಈ ಪ್ರಶಸ್ತಿ ಸಾಧಕರಿಗೆ ನಾವು ಕೊಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ಪಾಪ 5ವರೆಗೆ ಫಂಕ್ಷನ್ ಇತ್ತಲ್ಲ, 5ವರೆಗೆ
ಯಾಕೋರೇನ ನನಗೆ ಹೇಳಿದ್ದ 5:30 ಅಮ್ಮ. ಐದುವರೆಗೆ. ಸೊ ಅದರಿಂದ ನಿಮ್ಮಲ್ಲಿ ಕ್ಷಮೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.